ಸನ್ಮಾನ್ಯ ಸಭಾಪತಿಗಳೇ, ಕೆಲವು ನನ್ನ ಜಿಲ್ಲೆಗೆ ಸಂಬಂಧಪಟ್ಟಂತೆ ಕೆಲವು ಪ್ರಸ್ತಾಪ ಆಗಿದೆ, ಅದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಸದಸ್ಯರಾದ ಸಾಬಣ್ಣ ತಳವಾರ್ ಅವರು ಶಾಲೆಗೆ ಮರಾಠಿ 100ಕ್ಕೆ 100 ಬರೀತಾರಂತ ತಾವು ಹೇಳಿದ್ರಿ. ಸೊ ಅಲ್ಲಿ 100ಕ್ಕೆ 100 ಬರೆಯುವಂಥ ಇಲ್ಲಿ ಪ್ರಯತ್ನ ಆಗಿಲ್ಲ. ಅರ್ಧ ಇದೆ, ಅರ್ಧ ಕನ್ನಡ ಇದೆ ಮರಾಠಿ ಶಾಲೆ ಮೇಲೆ, ಅರ್ಧ ಕನ್ನಡ ಇದೆ. ಆ ರೀತಿ ಯಾವುದು ಕೂಡ 100ಕ್ಕೆ 100 ಮರಾಠಿ ಇಲ್ಲ. ಬಹುಶಃ ನಮ್ಮ ಬೆಳಗಾವಿಯಲ್ಲಿ ಎಲ್ಲ ಶಾಲೆ ಇರ್ಬೋದು, ಯಾವುದೇ ಇದ್ರೂ ಕೂಡ ಕನ್ನಡ ಇದೆ. ಸೊ ಹೀಗಾಗಿ ಆ ರೀತಿ ಯಾವುದೇ 100ಕ್ಕೆ 100 ಮರಾಠಿ ಭಾಷೆ ಬರ್ತಿಲ್ಲ. ಕನ್ನಡ ಅರ್ಧ ಇದೆ, ಅದು ಕನ್ನಡ ಮರಾಠಿ ಶಾಲೆಗೆ ಮಾತ್ರ. ಕನ್ನಡ ಶಾಲೆ ಇದ್ರೆ ಅದು 100ಕ್ಕೆ 100 ಕನ್ನಡ ಇದ್ದೇ ಇರ್ತೈತೆ. ಸೊ ಈಗ ನಾವು ಯಾವಾಗ ನೋಡಿದ್ರು ಬೆಳಗಾವಿ ಬಗ್ಗೆ 70ರ ದಶಕದ ಬಗ್ಗೆ ಭಾಳ ಜನಕ್ಕೆ ಇನ್ನೂ ಆ ಕಲ್ಪನೆ ಇದೆ. ಅಂದ್ರೆ 50 ವರ್ಷಗಳ ಹಿಂದೆ ಏನಿತ್ತು ಬೆಳಗಾವಿದ, ಆ ಪರಿಸ್ಥಿತಿ ಇವತ್ತಿಲ್ಲ. ಆ ಸಂದರ್ಭದಲ್ಲಿ ಸುಮಾರು 70ರಷ್ಟು ಮರಾಠಿ ಪ್ರಾಬಲ್ಯ ಹೊಂದಿತ್ತು. ಇವತ್ತು ಬಹುಶಃ ಅದು ಉಲ್ಟಾ ಆಗಿದೆ. 70 ಕನ್ನಡ ಪ್ರಭಾವ ಇದೆ, 30ರಷ್ಟು ಮರಾಠಿಗರ ಹಿಡಿತ ಅಥವಾ ಪ್ರಭಾವ ಅಂತ ಹೇಳ್ಬೋದು. ಹೀಗಾಗಿ ಸೊ ಇನ್ನು ಬೆಳಗಾವಿಯಲ್ಲಿ ಕನ್ನಡ ಯಾರು ಮಾತಾಡ್ತಾರೆ ಮರಾಠಿ ಕೂಡ ಮಾತಾಡ್ತಾರೆ, ಮರಾಠಿ ಯಾರು ಮಾತಾಡ್ತಾರೆ ಕನ್ನಡ ಕೂಡ ಮಾತಾಡ್ತಾರೆ. ಹೀಗಾಗಿ ಅಲ್ಲಿ ಭಾಷೆ ಬಗ್ಗೆ ಹೆಚ್ಚು ನಮಗೆ ಭೇದ ಭಾವ ಇಲ್ಲ. ಎರಡು ಕೂಡ ಸಂದರ್ಭ ಅನುಗುಣವಾಗಿ ಅಲ್ಲಿ ಖಂಡಿತವಾಗಿ ಮಾತಾಡ್ತಾರೆ. ಹೀಗಾಗಿ ಅದನ್ನು ಬೆಂಗಳೂರಿಗೆ ಬೆಳಗಾವಿಗೆ ಹೋಲಿಸೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಬೇರೆ ವಿಚಾರ. ಈ ಬೆಂಗಳೂರು ಸಮಸ್ಯೆ ಬೇರೆ. ಯಾಕಂದ್ರೆ ಇಲ್ಲಿ ಹಿಂದಿ ಬಂದವ್ರಿಗೆ ಕನ್ನಡ ಬರೋಲ್ಲ, ಅಲ್ಲಿ ಮರಾಠಿ ಬರೋರಿಗೆ ಕನ್ನಡ ಕಂಪಲ್ಸರಿ ಆಗಿ ಮಾತಾಡ್ತಾರೆ. ಹೀಗಾಗಿ ಅಲ್ಲಿ ನಮ್ಗೆ ಯಾವುದೇ ಭೇದ ಭಾವ ಇಲ್ಲ. ಇನ್ನು ಮರಾಠಿ ಬೇರೆ, ಮರಾಠಿ ಭಾಷಕರು ಬೇರೆ, ಎರಡು ಸಮಸ್ಯೆ ಇದೆ ಅಲ್ಲಿ. ಮರಾಠಿ ಭಾಷಕರು ಯಾರಂದ್ರೆ ಇವರು SC ST ಗಳಿಗೆ ಕೂಡ ಅಲ್ಲಿ ಕನ್ನಡ ಬರೋಲ್ಲ, ಇವರು ನಾವು ಮರಾಠಿ ಭಾಷಕರು ಅಂತೀವಿ. ಸೊ ಹೀಗಾಗಿ ಅಲ್ಲಿ ಈ ರೀತಿ ಸಮಸ್ಯೆ ಇದೆ. ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ರು ನಿಪ್ಪಾಣಿಯಲ್ಲಿ ಸಂಪೂರ್ಣವಾಗಿ ಮರಾಠಿ ಇದೆ, ಆ ರೀತಿ ಇಲ್ಲವೇ ಅಲ್ಲ. ಅಲ್ಲಿ ಕನ್ನಡ ಕೂಡ ಇದೆ, ಮರಾಠಿ ಕೂಡ 30% ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬೋರ್ಡ್ ಬಗ್ಗೆ ಇದೆ, ಅದಕ್ಕೆ ಕನ್ನಡನೂ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕಾಗಿ ಇದೆ ಇಲ್ಲ ಅಂತ ಹೇಳ್ತಿಲ್ಲ. ಅಲ್ಲಿಗಿಂತ ಹೆಚ್ಚು ನಮ್ಮ ಖಾನಾಪುರದಲ್ಲಿದೆ. ಖಾನಾಪುರದಲ್ಲಿ ಹೆಚ್ಚು ಸಮಸ್ಯೆ ಇದೆ, ಯಾಕಂದ್ರೆ ಅಲ್ಲಿ ಕನ್ನಡ ಕಡಿಮೆ ಇದೆ. ಮರಾಠಿ ಕೂಡ ಹೆಚ್ಚು ಕನ್ನಡ ಮಾಡುವಂತ ಪ್ರಯತ್ನ ಆಗ್ತಾ ಇದೆ. ಸೊ ಹೀಗಾಗಿ ನಾವು ಎರಡು ಭಾಷೆ ಇರೋದ್ರಿಂದ ಅಲ್ಲಿ ಈ ಸಮಸ್ಯೆ ಇಲ್ಲ. ಬೆಂಗಳೂರು ಸಮಸ್ಯೆ ಬೇರೆ, ನಮ್ಮ ಬೆಳಗಾವಿ ಸಮಸ್ಯೆ ಬೇರೆ. ನಾವು ಯಾವುದೇ ಭಾಷೆ ಇದ್ರೂ ಕೂಡ ನಾವು ಒಟ್ಟಾಗಿ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕನ್ನಡ ಒಳ್ಳೆ ಸಚಿವರು ಒಳ್ಳೆ ಕಾನೂನು ತರ್ತಾ ಇದ್ರೆ ಆದಷ್ಟು ಬೇಗ ಇದು ಇಂಪ್ಲಿಮೆಂಟ್ ಆದರೆ ಈ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ ಅಂತ ನನ್ನ ಭಾವನೆ. ಮಾನ್ಯ ಸಭಾ